ಶ್ರೀಕೃಷ್ಣ ಅಂತ ಹೇಳಿದರೆ ಅಲಂಕಾರ ಪ್ರಿಯ ಕೃಷ್ಣನ ಊರಿನಲ್ಲಿ ಇವತ್ತು ಸೌಂದರ್ಯದ ಮೆರುಗು ಹಿಮ್ಮಡಿಸಿದೆ ಅಂತ ಹೇಳ್ಬೋದು. ಅದು ಯಾಕೆ ಅಂತ ಹೇಳಿದರೆ ಸೌಂದರ್ಯ ತಜ್ಞರು ಒಂದು ಸ್ಪರ್ಧೆಯನ್ನು ಉಡುಪಿಯಲ್ಲಿ ಏರ್ಪಡಿಸಿರುವಂಥದ್ದು. ಬ್ರೈಡಲ್ ನಲ್ಲಿ ಏನು ವಿಶೇಷತೆಗಳು ಇದೆ ಮತ್ತು ಈ ದೇಶದಲ್ಲಿ ಯಾವ ಥರದ ಒಂದು ಸೌಂದರ್ಯವನ್ನು ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಕೂಡ ಮಕ್ಕಳಿಗೆ ಯಾವ ರೀತಿ ಅಲಂಕಾರಗಳನ್ನು ಮಾಡ್ತಾರೆ ಅನ್ನೋ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ಹಾಗಾಗಿ ಉಡುಪಿಯ ರಾಜಾಂಗಣ ಇವತ್ತೊಂದು ರೀತಿಯಲ್ಲಿ ಮಧುವನಗಿತ್ತಿಯರಿಂದ ತುಂಬಿದೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಮದುಮಗಳ ಅಲಂಕಾರದಲ್ಲಿ ಇಡೀ ರಾಜಾಂಗಣದಲ್ಲಿ 100ಕ್ಕೂ ಅಧಿಕ ಯುವತಿಯರು ಇವತ್ತು ಕಂಗೊಳಿಸ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದೊಂದು ರೀತಿಯ ವಿಶೇಷವಾದಂಥ ಒಂದು ಸ್ಪರ್ಧೆ. ಈ ಸ್ಪರ್ಧೆಯ ಹಿಂದೆ ಇರುವಂಥ ಉದ್ದೇಶ ಕೂಡ ಸೌಂದರ್ಯ ತಜ್ಞರಿಗೆ, ಅದರಲ್ಲೂ ಕೂಡ ಈ ಜಿಲ್ಲೆ ಇರುವಂಥ ಸೌಂದರ್ಯ ತಜ್ಞರಿಗೆ ಒಂದಷ್ಟು ಬೇಡಿಕೆಗಳು ಕಮ್ಮಿ ಆಗ್ತಾ ಇದೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗಳನ್ನು ಬೆಂಗಳೂರು ಅಥವಾ ಬೇರೆ ಭಾಗದಿಂದ ಕರೆಸ್ತಾರೆ. ಹಾಗಾಗಿ ಇದನ್ನೇ ನಂಬಿಕೊಂಡಿರುವಂಥ ಒಂದಷ್ಟು ಸೌಂದರ್ಯ ತಜ್ಞರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಹೊಸತನ್ನು ಏನಾದರೂ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ಸ್ಪರ್ಧೆಯನ್ನು ನಡೆಸಿ ನಾವು ಕೂಡ ಎಲ್ಲರಿಗೆ ಸರಿಸಾಟಿಯಾಗಿ ಒಂದು ಮೇಕಪ್ಪನ್ನು ಮಾಡಬಲ್ಲೆವು ಅನ್ನೋದನ್ನು ತೋರಿಸೋದಕ್ಕಾಗಿ ಇವತ್ತು ಈ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ನಮ್ಮ ಜೊತೆಗೆ ಒಬ್ಬರು ರೂಪದರ್ಶಿ ಇದ್ದಾರೆ, ಅವರನ್ನೇ ಮಾತಾಡಿಸುವ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ, ನಿಮಗೆ ಏನನ್ನಿಸ್ತು ಮತ್ತು ಒಂದು ಯಾವ ಥರದ ಕಲ್ಪನೆ ಬಂತು ಅಂತ? ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಫೇಮಸ್ ಉಡುಪಿಯ ಕೃಷ್ಣ ಮಠದಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದೇ ತುಂಬ ಹೆಮ್ಮೆ ನನಗೆ. ನಾನು ಇದರಲ್ಲಿ ಭಾಗವಹಿಸ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ರತಿ ಕಾರ್ವಿ ಅವರಿಗೆ, ಅವರೇ ನನ್ನ ಇದಕ್ಕೆ ಕರೆದಿದ್ದು. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ಇತ್ತು ಸ್ಪರ್ಧೆಗಳಲ್ಲಿ, ಏನು ವಿಶೇಷತೆ? ಸ್ಪರ್ಧೆ ಆ್ಯಕ್ಚುಲಿ ಇದೊಂದು ರ್ಯಾಂಪ್ ವಾಕ್ ಆಗಿ ಮಾಡಿದರು. ಲೈಕ್ ಮೇಕಪ್ ಆರ್ಟಿಸ್ಟ್ ಮಾಡೆಲ್ಗೆ ಬ್ರೈಡಲ್ ಮೇಕೋವರ್ ಮಾಡಿ ಒಂದು ರ್ಯಾಂಪ್ ಮಾಡಿದರು ಕಾರ್ಯಕ್ರಮ. ಈಗಷ್ಟೇ ನಂದು ರ್ಯಾಂಪ್ ಮುಗಿಸ್ಕೊಂಡು ಬಂದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದು ರೀತಿಯಲ್ಲಿ ಇದು ಹೊಸ ಚೈತನ್ಯವನ್ನು ತಂದುಕೊಡ್ಬೋದು, ಸೌಂದರ್ಯ ತಜ್ಞರಿಗೆ ಹೊಸ ಅವಕಾಶಗಳನ್ನು ತಂದುಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಸದ್ಯ ಉಡುಪಿಯ ಸೌಂದರ್ಯ ತಜ್ಞರದ್ದು. ಹಾಗಾಗಿ ಇದೊಂದು ವಿನೂತನ ಪ್ರಯತ್ನ ಅವರ ಯಶಸ್ಸಿಗೆ ಕಾರಣ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಹರೀಶ್ ಬಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶ್ರೀಕೃಷ್ಣ ಅಂತ ಹೇಳಿದರೆ ಅಲಂಕಾರ ಪ್ರಿಯ ಕೃಷ್ಣನ ಊರಿನಲ್ಲಿ ಇವತ್ತು ಸೌಂದರ್ಯದ ಮೆರುಗು ಹಿಮ್ಮಡಿಸಿದೆ ಅಂತ ಹೇಳ್ಬೋದು. ಅದು ಯಾಕೆ ಅಂತ ಹೇಳಿದರೆ ಸೌಂದರ್ಯ ತಜ್ಞರು ಒಂದು ಸ್ಪರ್ಧೆಯನ್ನು ಉಡುಪಿಯಲ್ಲಿ ಏರ್ಪಡಿಸಿರುವಂಥದ್ದು. ಬ್ರೈಡಲ್ ನಲ್ಲಿ ಏನು ವಿಶೇಷತೆಗಳು ಇದೆ ಮತ್ತು ಈ ದೇಶದಲ್ಲಿ ಯಾವ ಥರದ ಒಂದು ಸೌಂದರ್ಯವನ್ನು ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಕೂಡ ಮಕ್ಕಳಿಗೆ ಯಾವ ರೀತಿ ಅಲಂಕಾರಗಳನ್ನು ಮಾಡ್ತಾರೆ ಅನ್ನೋ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ಹಾಗಾಗಿ ಉಡುಪಿಯ ರಾಜಾಂಗಣ ಇವತ್ತೊಂದು ರೀತಿಯಲ್ಲಿ ಮಧುವನಗಿತ್ತಿಯರಿಂದ ತುಂಬಿದೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಮದುಮಗಳ ಅಲಂಕಾರದಲ್ಲಿ ಇಡೀ ರಾಜಾಂಗಣದಲ್ಲಿ 100ಕ್ಕೂ ಅಧಿಕ ಯುವತಿಯರು ಇವತ್ತು ಕಂಗೊಳಿಸ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದೊಂದು ರೀತಿಯ ವಿಶೇಷವಾದಂಥ ಒಂದು ಸ್ಪರ್ಧೆ. ಈ ಸ್ಪರ್ಧೆಯ ಹಿಂದೆ ಇರುವಂಥ ಉದ್ದೇಶ ಕೂಡ ಸೌಂದರ್ಯ ತಜ್ಞರಿಗೆ, ಅದರಲ್ಲೂ ಕೂಡ ಈ ಜಿಲ್ಲೆ ಇರುವಂಥ ಸೌಂದರ್ಯ ತಜ್ಞರಿಗೆ ಒಂದಷ್ಟು ಬೇಡಿಕೆಗಳು ಕಮ್ಮಿ ಆಗ್ತಾ ಇದೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗಳನ್ನು ಬೆಂಗಳೂರು ಅಥವಾ ಬೇರೆ ಭಾಗದಿಂದ ಕರೆಸ್ತಾರೆ. ಹಾಗಾಗಿ ಇದನ್ನೇ ನಂಬಿಕೊಂಡಿರುವಂಥ ಒಂದಷ್ಟು ಸೌಂದರ್ಯ ತಜ್ಞರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಹೊಸತನ್ನು ಏನಾದರೂ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ಸ್ಪರ್ಧೆಯನ್ನು ನಡೆಸಿ ನಾವು ಕೂಡ ಎಲ್ಲರಿಗೆ ಸರಿಸಾಟಿಯಾಗಿ ಒಂದು ಮೇಕಪ್ಪನ್ನು ಮಾಡಬಲ್ಲೆವು ಅನ್ನೋದನ್ನು ತೋರಿಸೋದಕ್ಕಾಗಿ ಇವತ್ತು ಈ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ನಮ್ಮ ಜೊತೆಗೆ ಒಬ್ಬರು ರೂಪದರ್ಶಿ ಇದ್ದಾರೆ, ಅವರನ್ನೇ ಮಾತಾಡಿಸುವ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ, ನಿಮಗೆ ಏನನ್ನಿಸ್ತು ಮತ್ತು ಒಂದು ಯಾವ ಥರದ ಕಲ್ಪನೆ ಬಂತು ಅಂತ? ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಫೇಮಸ್ ಉಡುಪಿಯ ಕೃಷ್ಣ ಮಠದಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದೇ ತುಂಬ ಹೆಮ್ಮೆ ನನಗೆ. ನಾನು ಇದರಲ್ಲಿ ಭಾಗವಹಿಸ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ರತಿ ಕಾರ್ವಿ ಅವರಿಗೆ, ಅವರೇ ನನ್ನ ಇದಕ್ಕೆ ಕರೆದಿದ್ದು. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ಇತ್ತು ಸ್ಪರ್ಧೆಗಳಲ್ಲಿ, ಏನು ವಿಶೇಷತೆ? ಸ್ಪರ್ಧೆ ಆ್ಯಕ್ಚುಲಿ ಇದೊಂದು ರ್ಯಾಂಪ್ ವಾಕ್ ಆಗಿ ಮಾಡಿದರು. ಲೈಕ್ ಮೇಕಪ್ ಆರ್ಟಿಸ್ಟ್ ಮಾಡೆಲ್ಗೆ ಬ್ರೈಡಲ್ ಮೇಕೋವರ್ ಮಾಡಿ ಒಂದು ರ್ಯಾಂಪ್ ಮಾಡಿದರು ಕಾರ್ಯಕ್ರಮ. ಈಗಷ್ಟೇ ನಂದು ರ್ಯಾಂಪ್ ಮುಗಿಸ್ಕೊಂಡು ಬಂದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದು ರೀತಿಯಲ್ಲಿ ಇದು ಹೊಸ ಚೈತನ್ಯವನ್ನು ತಂದುಕೊಡ್ಬೋದು, ಸೌಂದರ್ಯ ತಜ್ಞರಿಗೆ ಹೊಸ ಅವಕಾಶಗಳನ್ನು ತಂದುಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಸದ್ಯ ಉಡುಪಿಯ ಸೌಂದರ್ಯ ತಜ್ಞರದ್ದು. ಹಾಗಾಗಿ ಇದೊಂದು ವಿನೂತನ ಪ್ರಯತ್ನ ಅವರ ಯಶಸ್ಸಿಗೆ ಕಾರಣ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಹರೀಶ್ ಬಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶ್ರೀಕೃಷ್ಣ ಅಂತ ಹೇಳಿದರೆ ಅಲಂಕಾರ ಪ್ರಿಯ ಕೃಷ್ಣನ ಊರಿನಲ್ಲಿ ಇವತ್ತು ಸೌಂದರ್ಯದ ಮೆರುಗು ಹಿಮ್ಮಡಿಸಿದೆ ಅಂತ ಹೇಳ್ಬೋದು. ಅದು ಯಾಕೆ ಅಂತ ಹೇಳಿದರೆ ಸೌಂದರ್ಯ ತಜ್ಞರು ಒಂದು ಸ್ಪರ್ಧೆಯನ್ನು ಉಡುಪಿಯಲ್ಲಿ ಏರ್ಪಡಿಸಿರುವಂಥದ್ದು.
ಬ್ರೈಡಲ್ ನಲ್ಲಿ ಏನು ವಿಶೇಷತೆಗಳು ಇದೆ ಮತ್ತು ಈ ದೇಶದಲ್ಲಿ ಯಾವ ಥರದ ಒಂದು ಸೌಂದರ್ಯವನ್ನು ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಕೂಡ ಮಕ್ಕಳಿಗೆ ಯಾವ ರೀತಿ ಅಲಂಕಾರಗಳನ್ನು ಮಾಡ್ತಾರೆ ಅನ್ನೋ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ಹಾಗಾಗಿ ಉಡುಪಿಯ ರಾಜಾಂಗಣ ಇವತ್ತೊಂದು ರೀತಿಯಲ್ಲಿ ಮಧುವನಗಿತ್ತಿಯರಿಂದ ತುಂಬಿದೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಮದುಮಗಳ ಅಲಂಕಾರದಲ್ಲಿ ಇಡೀ ರಾಜಾಂಗಣದಲ್ಲಿ 100ಕ್ಕೂ ಅಧಿಕ ಯುವತಿಯರು ಇವತ್ತು ಕಂಗೊಳಿಸ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದೊಂದು ರೀತಿಯ ವಿಶೇಷವಾದಂಥ ಒಂದು ಸ್ಪರ್ಧೆ. ಈ ಸ್ಪರ್ಧೆಯ ಹಿಂದೆ ಇರುವಂಥ ಉದ್ದೇಶ ಕೂಡ ಸೌಂದರ್ಯ ತಜ್ಞೆಯರಿಗೆ, ಅದರಲ್ಲೂ ಕೂಡ ಈ ಜಿಲ್ಲೆ ಇರುವಂಥ ಸೌಂದರ್ಯ ತಜ್ಞರಿಗೆ ಒಂದಷ್ಟು ಬೇಡಿಕೆಗಳು ಕಮ್ಮಿ ಆಗ್ತಾ ಇದೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗಳನ್ನು ಬೆಂಗಳೂರು ಅಥವಾ ಬೇರೆ ಭಾಗದಿಂದ ಕರೆಸ್ತಾರೆ. ಹಾಗಾಗಿ ಇದನ್ನೇ ನಂಬಿಕೊಂಡಿರುವಂಥ ಒಂದಷ್ಟು ಸೌಂದರ್ಯ ತಜ್ಞರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಹೊಸತನ್ನು ಏನಾದರೂ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ಸ್ಪರ್ಧೆಯನ್ನು ನಡೆಸಿ ನಾವು ಕೂಡ ಎಲ್ಲರಿಗೆ ಸರಿಸಾಟಿಯಾಗಿ ಒಂದು ಮೇಕಪ್ಪನ್ನು ಮಾಡಬಲ್ಲೆವು ಅನ್ನೋದನ್ನು ತೋರಿಸೋದಕ್ಕಾಗಿ ಇವತ್ತು ಈ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ನಮ್ಮ ಜೊತೆಗೆ ಒಬ್ಬರು ರೂಪದರ್ಶಿ ಇದ್ದಾರೆ, ಅವರನ್ನೇ ಮಾತಾಡಿಸುವ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ, ನಿಮಗೆ ಏನನಿಸ್ತು ಮತ್ತು ಒಂದು ಯಾವ ಥರದ ಕಲ್ಪನೆ ಬಂತು ಅಂತ? ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಫೇಮಸ್ ಉಡುಪಿಯ ಕೃಷ್ಣ ಮಠದಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದೇ ತುಂಬ ಹೆಮ್ಮೆ ನನಗೆ. ನಾನು ಇದರಲ್ಲಿ ಭಾಗವಹಿಸ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ರತಿ ಕಾರ್ವಿ ಅವರಿಗೆ, ಅವರೇ ನನ್ನ ಇದಕ್ಕೆ ಕರೆದಿದ್ದು. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ಇತ್ತು ಸ್ಪರ್ಧೆಗಳಲ್ಲಿ, ಏನು ವಿಶೇಷತೆ? ಸ್ಪರ್ಧೆ ಆ್ಯಕ್ಚುಲಿ ಇದೊಂದು ರ್ಯಾಂಪ್ ವಾಕ್ ಆಗಿ ಮಾಡಿದರು. ಲೈಕ್ ಮೇಕಪ್ ಆರ್ಟಿಸ್ಟ್ ಮಾಡೆಲ್ಗೆ ಬ್ರೈಡಲ್ ಮೇಕೋವರ್ ಮಾಡಿ ಒಂದು ರ್ಯಾಂಪ್ ಮಾಡಿದರು ಕಾರ್ಯಕ್ರಮ. ಈಗಷ್ಟೇ ನಂದು ರ್ಯಾಂಪ್ ಮುಗಿಸ್ಕೊಂಡು ಬಂದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದು ರೀತಿಯಲ್ಲಿ ಇದು ಹೊಸ ಚೈತನ್ಯವನ್ನು ತಂದುಕೊಡ್ಬೋದು, ಸೌಂದರ್ಯ ತಜ್ಞರಿಗೆ ಹೊಸ ಅವಕಾಶಗಳನ್ನು ತಂದುಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಸದ್ಯ ಉಡುಪಿಯ ಸೌಂದರ್ಯ ತಜ್ಞರದ್ದು. ಹಾಗಾಗಿ ಇದೊಂದು ವಿನೂತನ ಪ್ರಯತ್ನ ಅವರ ಯಶಸ್ಸಿಗೆ ಕಾರಣ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶ್ರೀಕೃಷ್ಣ ಅಂತ ಹೇಳಿದರೆ ಅಲಂಕಾರ ಪ್ರಿಯ. ಕೃಷ್ಣನ ಊರಿನಲ್ಲಿ ಇವತ್ತು ಸೌಂದರ್ಯದ ಮೆರುಗು ಹಿಮ್ಮಡಿಸಿದೆ ಅಂತ ಹೇಳ್ಬೋದು. ಅದು ಯಾಕೆ ಅಂತ ಹೇಳಿದರೆ ಸೌಂದರ್ಯ ತಜ್ಞರು ಒಂದು ಸ್ಪರ್ಧೆಯನ್ನು ಉಡುಪಿಯಲ್ಲಿ ಏರ್ಪಡಿಸಿರುವಂಥದ್ದು. ಬ್ರೈಡಲ್ ನಲ್ಲಿ ಏನು ವಿಶೇಷತೆಗಳು ಇದೆ ಮತ್ತು ಈ ದೇಶದಲ್ಲಿ ಯಾವ ಥರದ ಒಂದು ಸೌಂದರ್ಯವನ್ನು ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಕೂಡ ಮಕ್ಕಳಿಗೆ ಯಾವ ರೀತಿ ಅಲಂಕಾರಗಳನ್ನು ಮಾಡ್ತಾರೆ ಅನ್ನೋ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ಹಾಗಾಗಿ ಉಡುಪಿಯ ರಾಜಾಂಗಣ ಇವತ್ತೊಂದು ರೀತಿಯಲ್ಲಿ ಮಧುವನಗಿತ್ತಿಯರಿಂದ ತುಂಬಿದೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಮದುಮಗಳ ಅಲಂಕಾರದಲ್ಲಿ ಇಡೀ ರಾಜಾಂಗಣದಲ್ಲಿ 100ಕ್ಕೂ ಅಧಿಕ ಯುವತಿಯರು ಇವತ್ತು ಕಂಗೊಳಿಸ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದೊಂದು ರೀತಿಯ ವಿಶೇಷವಾದಂಥ ಒಂದು ಸ್ಪರ್ಧೆ. ಈ ಸ್ಪರ್ಧೆಯ ಹಿಂದೆ ಇರುವಂಥ ಉದ್ದೇಶ ಕೂಡ ಸೌಂದರ್ಯ ತಜ್ಞರಿಗೆ, ಅದರಲ್ಲೂ ಕೂಡ ಈ ಜಿಲ್ಲೆ ಇರುವಂಥ ಸೌಂದರ್ಯ ತಜ್ಞರಿಗೆ ಒಂದಷ್ಟು ಬೇಡಿಕೆಗಳು ಕಮ್ಮಿ ಆಗ್ತಾ ಇದೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ಗಳನ್ನು ಬೆಂಗಳೂರು ಅಥವಾ ಬೇರೆ ಭಾಗದಿಂದ ಕರೆಸ್ತಾರೆ. ಹಾಗಾಗಿ ಇದನ್ನೇ ನಂಬಿಕೊಂಡಿರುವಂಥ ಒಂದಷ್ಟು ಸೌಂದರ್ಯ ತಜ್ಞರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಹೊಸತನ್ನು ಏನಾದರೂ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ಸ್ಪರ್ಧೆಯನ್ನು ನಡೆಸಿ ನಾವು ಕೂಡ ಎಲ್ಲರಿಗೆ ಸರಿಸಾಟಿಯಾಗಿ ಒಂದು ಮೇಕಪ್ಪನ್ನು ಮಾಡಬಲ್ಲೆವು ಅನ್ನೋದನ್ನು ತೋರಿಸೋದಕ್ಕಾಗಿ ಇವತ್ತು ಈ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು. ನಮ್ಮ ಜೊತೆಗೆ ಒಬ್ಬರು ರೂಪದರ್ಶಿ ಇದ್ದಾರೆ, ಅವರನ್ನೇ ಮಾತಾಡಿಸುವ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ, ನಿಮಗೆ ಏನನಿಸ್ತು ಮತ್ತು ಒಂದು ಯಾವ ಥರದ ಕಲ್ಪನೆ ಬಂತು ಅಂತ? ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಫೇಮಸ್ ಉಡುಪಿಯ ಕೃಷ್ಣ ಮಠದಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದೇ ತುಂಬ ಹೆಮ್ಮೆ ನನಗೆ. ನಾನು ಇದರಲ್ಲಿ ಭಾಗವಹಿಸ್ತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ರತಿ ಕಾರ್ವಿ ಅವರಿಗೆ, ಅವರೇ ನನ್ನ ಇದಕ್ಕೆ ಕರೆದಿದ್ದು. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ಇತ್ತು ಸ್ಪರ್ಧೆಗಳಲ್ಲಿ, ಏನು ವಿಶೇಷತೆ? ಸ್ಪರ್ಧೆ ಆ್ಯಕ್ಚುಲಿ ಇದೊಂದು ರ್ಯಾಂಪ್ ವಾಕ್ ಆಗಿ ಮಾಡಿದರು. ಲೈಕ್ ಮೇಕಪ್ ಆರ್ಟಿಸ್ಟ್ ಮಾಡೆಲ್ಗೆ ಬ್ರೈಡಲ್ ಮೇಕೋವರ್ ಮಾಡಿ ಒಂದು ರ್ಯಾಂಪ್ ಮಾಡಿದರು ಕಾರ್ಯಕ್ರಮ. ಈಗಷ್ಟೇ ನಂದು ರ್ಯಾಂಪ್ ಮುಗಿಸ್ಕೊಂಡು ಬಂದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದು ರೀತಿಯಲ್ಲಿ ಇದು ಹೊಸ ಚೈತನ್ಯವನ್ನು ತಂದುಕೊಡ್ಬೋದು, ಸೌಂದರ್ಯ ತಜ್ಞರಿಗೆ ಹೊಸ ಅವಕಾಶಗಳನ್ನು ತಂದುಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಸದ್ಯ ಉಡುಪಿಯ ಸೌಂದರ್ಯ ತಜ್ಞರದ್ದು. ಹಾಗಾಗಿ ಇದೊಂದು ವಿನೂತನ ಪ್ರಯತ್ನ ಅವರ ಯಶಸ್ಸಿಗೆ ಕಾರಣ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.